ಯುವಕರು ಉದ್ಯೋಗ ಇಲ್ಲದಂತೆ ಅಳಿವಿನ ಅಂಚಿನಲ್ಲಿದ್ದಾರೆ. ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ತಿದ್ದುಪಡಿಗಳನ್ನು ತಂದು ಈ ದೇಶದಲ್ಲಿ ಸಂಪೂರ್ಣವಾಗಿ ದಲಿತರನ್ನ, ಹಿಂದುಳಿದ ವರ್ಗದವರನ್ನ, ಕೂಲಿ ಕಾರ್ಮಿಕರನ್ನ, ರೈತರನ್ನ ಸಂಪೂರ್ಣವಾಗಿ ಬೀದಿಗೆ ತೂಗಿರ್ತಕ್ಕಂಥದ್ದು ತಿಳಿದಂತ ವಿಚಾರ. ಸರ್, ಈಗಾಗಲೇ ರಾಜಕೀಯ ಅಸ್ತ್ರವನ್ನು ಇಲ್ಲಾದ ಹಾಗೆ ನಾವು ಸಂವಿಧಾನದ ಆಶಯಗಳನ್ನು ನಮ್ಮಲ್ಲಿ ಅದಕ್ಕೆ ಪ್ರೊಟೆಕ್ಟ್ ಮಾಡಬೇಕಾದ್ರೆ, ರಕ್ಷಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಹೇಗೆ ಇನ್ನೂ ಹೋರಾಟಗಳು ರೂಪುಗೊಳ್ಳಬೇಕಾಗಿದೆ, ಇಲ್ಲಿ ಎಷ್ಟು ವಿಚಾರಗಳು ಆಗಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್. ಯಾಕಂದ್ರೆ ಬಹಳಷ್ಟು ಹೋರಾಟಗಳಲ್ಲಿ ಕೂಡ ನಾನು ಭಾಗಿಯಾಗಿದ್ದಕ್ಕಾಗಿ ಈ ಪ್ರಶ್ನೆ. ಅವರ ಹಸಿರಿ ಹುಟ್ಟಿದ್ದಲ್ಲ, ಅವರ ಅವಮಾನ ಹುಟ್ಟಿದ್ದು. ಅವರ ಅವಮಾನ ಹುಟ್ಟಿದ್ದು. ಆ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೇನೆ ನಮ್ಮ ಶಕ್ತಿಯನ್ನು, ನಮ್ಮ ಬಲ ಏನು ಗೊತ್ತಾಗಿದೆ. ಆದಷ್ಟು ಯಾಕಂದ್ರೆ ಅವರು ಒಬ್ಬ ನಾಯಕನ ಪ್ರೊಜೆಕ್ಟ್ ಮಾಡ್ತಾರಲ್ಲ, ನಾವು ಒಬ್ಬ ನಾಯಕನನ್ನ ಪ್ರೊಜೆಕ್ಟ್ ಮಾಡಬೇಕು. ಜೈ ಭೀಮ್ ಅಂತ ಆ ದಾರಿ ದೀಪದಲ್ಲಿ ನಡೆಯೋದ್ರಿಂದ ಮಾತ್ರನೇ ಸಮಾನ ಮನಸ್ಸಿನ ವೈಚಾರಿಕತೆಯ ವಿಚಾರವಂತ ನಿರ್ಧಾರಗಳನ್ನು ತಗೊಳ್ತಾರೆ. ಮಹಾಪ್ರಭು ನಾಯಕ, ಇನ್ನೊಂದು ಪಕ್ಷಕ್ಕೆ ಇನ್ನೊಬ್ಬರು ನಾಯಕ, ನಮಗೊಬ್ಬನೇ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ವೇ ಎಚ್ಚರ ಕುತ್ಕೊಳ್ಳೋದು ನಾವು. ಬನ್ನಿ ನಮ್ಮ ಮಾಧ್ಯಮ ನಾವು ಬೇಡ, ಬನ್ನಿ ನಮ್ಮ ಜೊತೆ ನಾವು ಸೇರ್ಕೋಣ. ಈ ತರ ನಮ್ಮ ಯುವಕರ ಮಾತಾಡಕ್ಕೆ ಶುರು ಮಾಡಿದ್ರೆ ಅವ್ರಿಗೇನು ಫೋನ್ ದೊಡ್ಡ ಮಾಧ್ಯಮ ಬೇಕಾಗಿಲ್ಲ. ಆ ನೆಟ್ವರ್ಕ್ ಇಂದ ಇನ್ನೊಂದು ಬೇಕಾಗಿಲ್ಲ ನಮಗೆ. ನಮ್ಮ ಹುಡುಗರು ಮಾಡ್ತಾರೆ ಈಗಿನ.com ಬಂದಿದೆ. ಈಗ ಒಬ್ಬೊಬ್ರು ಸ್ವತಂತ್ರವಾಗಿ ಬರ್ತಾ ಇದ್ದಾರೆ. ನಮಗೂ ಗೊತ್ತು. ನಿಮ್ಮ ಅಭಿಪ್ರಾಯ ಮೊದಲು ಇರೋನು ಇಳಿಸ್ಬೇಕ, ಇರೋರಲ್ಲಿ ಬೇರೆ ಅಭ್ಯರ್ಥಿಗಳು ಯಾವ್ದು ಸರಿ ಅಂತ ನೋಡ್ಬೇಕು. ಆದ್ರೆ ಮುಂದಿನ 5 ವರ್ಷದೊಳಗೆ ಎಲೆಕ್ಷನ್ 5 ವರ್ಷಕ್ಕೆ ಮುಂಚೆ ನಿಮ್ಮ ಅಭ್ಯರ್ಥಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಮ ಪ್ರತಿನಿಧಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅವನನ್ನ ಬೆಳೆಸ್ಬೇಕು. ಅವನೊಬ್ಬ ಡಾಕ್ಟ್ರ, ಅವನೊಬ್ಬ ಇಂಜಿನಿಯರ, ರೈತರ ಸಮಸ್ಯೆ ಗೊತ್ತಿರೋಣ. ಎಸ್ಪೆಷಲಿ ಯುವಕರನ್ನ, ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ನಾಯಕಿಯರನ್ನಾಗಿ ಮಾಡಿ ಅವ್ರು ಚೆನ್ನಾಗಿ ನೋಡ್ಕೊತಾರೆ ಈ ದೇಶನ. ನಾವು ಹುಡುಕ್ಬೇಕು. ಅದಕ್ಕೆ ನಾನು ಹೇಳಿದೆ, ಇನ್ನೂ 10 ವರ್ಷದ ಹೋರಾಟ ಇದೆ. 1-2 ದಿನದ ಹೋರಾಟ ಅಲ್ಲ ಅದು, ಇನ್ನೊಂದು 10 ವರ್ಷ ಹೋರಾಟ ಇದೆ. ನಮ್ಮ ಯುವಕರನ್ನು ನಾವು ಬೆಳೆಸ್ಬೇಕು. ಯಾವ ರಾಜಕೀಯ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಟ್ಟರು, ಈ ಸಂವಿಧಾನ ಕೊಟ್ಟಿರುವ ಹಕ್ಕು ಯಾಕೆ ಕೊಟ್ಟರು ಅಂದರೆ ಹೊಸ ನಾಯಕರು ಹುಟ್ಕೊಳ್ಳೋಕ್ಕೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಹೊಸ ನಾಯಕರು ಯುವಕರು ಬೆಳೆಯೋದಕ್ಕೆ ಅವ್ರಿಗೆ ಕಬ್ಜಾ ಮಾಡ್ಕೊಂಡಿದ್ದಾರೆ. ನಾವು ಜನರು ನಮ್ಮ ಪ್ರತಿನಿಧಿಗಳನ್ನ ಮುಂದಿನ ಸಲ ಮೊದಲಿನಿಂದಾನೇ ತಯಾರು ಮಾಡಬೇಕು. ಪಕ್ಷಿಗಳು ಅನೌನ್ಸ್ ಮಾಡಕ್ ಮುಂಚೆ ಜನ ಅನೌನ್ಸ್ ಮಾಡಬೇಕು, ಇವನ್ ನಮ್ಮ ಪ್ರತಿನಿಧಿ ಅಂತ. ಅಲ್ಲ, ನಾವು ಇದಾರ ಶುರುನೇ ಆಗಿಲ್ಲ ಕೇಳ್ಬಿಟ್ರೆ ಫಸ್ಟ್ ನೀವೇ ತಾನೇ ಪ್ರಶ್ನೆ ಕೇಳಿಲ್ಲ. ಫಸ್ಟ್ ನೀವು ತಾನೇ ಕೇಳಿ. ಅಲ್ಲ, ಒಂದು ನಿಮಿಷ ಗೆಳೆಯ ಆತ್ಮೀಯ, ಇವ್ರು ಕೇಳಿದ್ರು ಪ್ರಶ್ನೆ, ನೆಕ್ಸ್ಟ್ ನೀವು ಕೇಳಿದ್ರಿ. ಸ್ವಲ್ಪ ಇರ್ತೀರಾ, ಅರ್ಧ ಗಂಟೆ 1 ಅವರ್ ಇರ್ತೀರಾ? ಆಗತ್ತೆ ಪ್ರಶ್ನೆ ಕೊಡ್ತಾ ಸಂವಾದ ನಡೆಯುತ್ತೆ. ಇರ್ತೀರಾ? ಇದಕ್ಕೆ ಮುಂಚೆ ಯಾರು ಇಲ್ಲ, ನಾ ಇಬ್ಬರೇ ಕೇಳಿದ್ರೆ ನೀವು ದೊಡ್ಡ ನಾಯಕರ ಥರ ಮಾತಾಡ್ತೀರಿ. ಹೇಗೆ ನಡೀತದೆ? ಈಗ ನಡೆಯುತ್ತೆ ಸರ್. ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡಿರ್ಬೇಕಾದ್ರೆ ಮತ್ತೆ ಹೋಗ್ಬಾರ್ದು. 8:30 ತನಕ ಮಾಡ್ತೀವಿ ಸಂವಾದ. 8:30 ತನಕ ಮಾಡ್ತೀವಿ ಸಂವಾದ. ಸುಮಾರು ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶಗಳನ್ನ ಇಟ್ಕೊಂಡು ನೀವು ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ, ಹೋರಾಟಗಳಲ್ಲಿ ಭಾಗಿಯಾಗಿದೆ. ನೀವು ಭಾಷಣಗಳು ಮತ್ತು ಸಮಾಜ ಚಿಂತಕರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ನಥಿಂಗ್ ಬಟ್ ಕಾಂಗ್ರೆಸ್ ಪ್ರಕಾಶ ಅವರವರ ಭಾವಕ್ಕೆ ಅವರವರ ಬದುಕಿಗೆ ನಾನೇನು ಮಾಡಲಿ? ತಮಿಳ್ನಾಡಿನಲ್ಲಿ ಮಾತ್ರ ನಥಿಂಗ್ ಬಟ್ DMK ಅಂತಾರೆ, ಕೇರಳಕ್ಕೆ ಹೋದ್ರೆ ನಥಿಂಗ್ ಬಟ್ CPI ಅಂತಾರೆ. ನಾನು ಏನು ಮಾಡಲಿ ಸ್ವಾಮಿ? ಜನಪರ 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 ಅಂತ ಓಡಾಡ್ತಿದ್ದೀನಿ. ಅವ ಹೇಳ್ಕೊಳ್ತಾನೆ, ತಪ್ಪೇನಿಲ್ಲ. ರಾಜಕೀಯ ಪಕ್ಷಗಳು ಮಾಡೋದು ಕರೆಕ್ಟ್. ನನಗೆ ಯಾವ ರಾಜಕೀಯ ಪಕ್ಷಗಳು, ಈವನ್ ನಮ್ಮ ಮಹಾಪ್ರಭುಗಳ ಪಕ್ಷದವ್ರ ಬಗ್ಗೆ ದ್ವೇಷ ಇಲ್ಲ ನನಗೆ. ಕೆಲಸ ಮಾಡೋದು ನಮ್ಗೆ ಅಂತ ನೀವು ರಾಜಕೀಯ ಮಾಡಿಬಿಟ್ರೆ ಇನ್ನೊಬ್ಬರ ಯಾಕೆ ನೋಡ್ತಿದ್ವಿ ನಾವು? ನಮ್ಗೆ ಬೇರೆ ಕೆಲಸ ಇಲ್ವೇ? ನಮ್ಮ ಯುವಕರಿಗೆ ಕೆಲಸ ಕೊಟ್ಬಿಟ್ಟಿದ್ರಿ ನೀವು. ನಮ್ಮ ರೈತರ ಸಾಲ ಮನ್ನಾ ಮಾಡಿ ಅವ್ರಿಗೆ ಬೇಕಾದ ಘನತೆಯನ್ನು ಕೊಟ್ಬಿಟ್ರೆ ನಮಗೆ ಯಾಕೆ ಬೇಕ್ರಿ? ಯಾವನಾದ್ರು ಬಂದ್ರಿ. ಮೊನ್ನೆ ಯಾವುದೋ ಒಂದು ಇದರಲ್ಲಿ ಯಾರು ಇವರು ಟೈಮ್ಸ್ ಆಫ್ ಇಂಡಿಯಾ ಅಲ್ಲ, ಕಾಂಗ್ರೆಸ್ ನೋಡಮ್ಮ, ಇಬ್ಬರು ಪಕ್ಷಗಳ ಜಗಳ ನೀವು ಇಟ್ಕೋ. ನಾನಿಲ್ಲಿ ಫುಟ್ಬಾಲ್ ಮ್ಯಾಚ್ ನೋಡಕ್ ಬಂದಿಲ್ಲ.
ಅವ್ರು ಇವ್ರನ್ನಂದ್ರು ಅವ್ರನ್ನಂದ್ರು ಅವ್ರಿಗೆ ಅನ್ಕೊಂಡು ತಿರುಗಲಿ. ನಾನು ಜನರ ಸಮಸ್ಯೆ ಹೇಳ್ತಾ ಇದ್ದೀನಿ. ನೀನ್ ಯಾಕೆ ನಾನು ಆ ಕಡೆ ಈ ಕಡೆ ಅಂತೀಯ? ಇವನು ವಿರುದ್ಧ ಅವನ ವಿರುದ್ಧ ಇವನಿದಾನೆ ಅನ್ನೋ ಕಾರಣಕ್ಕೆ ಇವ್ರು ನನ್ನ ಫ್ರೆಂಡ್ ಅಲ್ಲ ಸ್ವಾಮಿ. ನಾವು ಪರ್ಮನೆಂಟ್. ನಾನು ಇಲ್ಲಿಯವರೆಗೂ ಕೇಳಿದ ಪ್ರಶ್ನೆಗಳು ಆಳೋ ಪ್ರಶ್ನೆ ಕೇಳಿದೆ. ಯಾಕಂದ್ರೆ ಆಳೋ ಪ್ರಶ್ನೆ ಕೇಳಿದ್ರೆ ನಾನು ಜಹಂಗೀರ್ ಕೇಳಿದೆ ಅಂದ್ರೆ 17 ಲಕ್ಷ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಮ ಮಹಾಪ್ರಭು ಹೇಳ್ದಂಗೆ ಒಂದು 8 ಜನರೇಷನ್ ಇಂದ ಹೋಗ್ಬಿಟ್ಟು ಟಿಪ್ಪು ಸುಲ್ತಾನ್ ಕೇಳ. ಇಲ್ಲ ನಾನು ಇನ್ನೂ ಹುಟ್ಟಿ ಸ್ಕೂಲ್ನಲ್ಲಿ ಇದ್ದಾಗಿದ್ದ ಜವಾಹರ್ಲಾಲ್ ನೆಹರು ಕೇಳ. ನಿನ್ನೆ ಅಪ್ಪ ಕೇಳೋದು ನಾನಿರುವಾಗ, ನನ್ನ ಯುವಕರಿರುವಾಗ, ನನ್ನ ರೈತರಿರುವಾಗ ಆಡಳಿತದಲ್ಲಿ ಯಾರಿದ್ದೀರೋ ಅವ್ರನ್ನೇ ಕೇಳಬೇಕು ನಾನು. ನೀವು ಹಂಗೆಲ್ಲ ಹೇಳಂದ್ರೆ ನನ್ನ ಯಾಕೆ ಕೇಳ್ತೀಯ ಅಂತೆಲ್ಲ ಹೇಳಂದ್ರೆ ನಿನ್ನೇ ಕೇಳೋದು. ನೀನ್ ಪಕ್ಕಕ್ಕೆ ಬಾ, ಆಮೇಲೆ ನಿನ್ನ ಯಾರು ಕೇಳ್ತಾರೆ? ಯಾರು ಬರ್ತಾರೋ ಅವ್ರನ್ನ ಕೇಳ್ತೀವಿ. ಅಷ್ಟೇ ನಮ್ಮ ದೇಶ, ಅಷ್ಟೇ ಸಿಂಪಲ್ ನಮ್ದು. ನಾವು ತಪ್ಪು ಮಾಡಕ್ ನಮ್ಗೆ ಹಕ್ಕಿದೆ, ತಪ್ಪು ಅದನ್ನು ಆರಿಸ್ಬಿಡ್ತೀವಿ ನಾವು. ಅದು ಆರಿಸಿದ್ಮೇಲೆ ನೀನು ತಪ್ಪು ಮಾಡಂಗಿಲ್ಲ. ಹಲೋ, ನೀನು ತಪ್ಪು ಮಾಡಂಗಿಲ್ಲ. ನಾವು ಹುಡುಗರಾಗ್ಬೋದು, ಹುಡುಗಿಂದೆ ಹಾಕ್ಬಿಡ್ಬೋದು ಓಟು. ಅದು ನಮ್ಗೆ ತಪ್ಪು ಮಾಡೋ ಆಗ್ತಾ ಇಲ್ಲ. ಹೋಗಿ ನಿಮ್ಗಿಲ್ಲ, ನಮ್ಮ ದುಡ್ಡು ನಮ್ಮ ದೇಶ, ನಾವ್ ಹೆಂಗ್ ಬೇಕಾದ್ರೆ ಆಟ ಆಡ್ತೀವಿ.